ಹಾಯ್ ಫ್ರೆಂಡ್ಸ್, ನಾನಿವತ್ತು ಸೋಯಾಬೀನ್ ಕೂರ್ಮಾ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ ಇನ್ನೂ ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ಒಳಗೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಟೊಮೆಟೊ ಹಾಕಿ ಇದನ್ನು ಸಣ್ಣದಾಗಿ ರುಬ್ಕೋತೀನಿ. ಈ ಥರ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಒಂದೆರಡರಿಂದ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಉದ್ದದಾಗಿ ಸ್ಲೈಸ್ ಆಗಿ ಸಣ್ಣದಾಗಿ ಹೆಂಚ್ಕೋಬೇಕು. ಸಣ್ಣದಾಗಿ ಸ್ಲೈಸ್ ಆಗಿ ಹೆಂಚ್ಕೊಂಡ್ರೆ ಅದು ಎಣ್ಣೆಯಲ್ಲಿ ಜಲ್ದಿ ಫ್ರೈ ಆಗುತ್ತೆ. ಅದಕ್ಕೆ ನಾನು ಸ್ಲೈಸ್ ಆಗಿ ಹೆಂಚ್ಕೋತಾ ಇದ್ದೀನಿ. ಇವಾಗ ನಾನು ಪ್ಯಾನ್ ಇಟ್ಕೋತಾ ಇದ್ದೀನಿ. ಪ್ಯಾನ್ ಕಾಯೋಕ್ಕೆ ಬಿಡ್ತೀನಿ. ಇವಾಗ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯಲು ಬಿಡ್ತೀನಿ. ಇವಾಗ ಎಣ್ಣೆ ಕಾದಾಗಿದೆ. ನಾನು ಅದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋತೀನಿ. ಈ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಸೋಯಾಬೀನ್ನ ನಾನು ನೆನೆಯಲು ಇಟ್ಟಿದ್ದೆ 1 ಅವರು. ಅದನ್ನು ನೀರು ತೆಗೆದು ಈ ಥರ ಹಿಂಡಿ ಇದನ್ನು 2 ಪೀಸಾಗಿ ಮಾಡ್ಕೋತೀನಿ. ಈ ಥರ ನೋಡಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನಂತರ ಮನೆಯಲ್ಲಿ ಮಾಡಿರುವಂಥ ಖಾರ ಪುಡಿನ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದು ಕೂರ್ಮಾ ಮಸಾಲ. ಇದನ್ನು ಕೂಡ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಅರ್ಧ ಕಟೋರಿಯಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ನಾನು ಇದನ್ನು ನೆನೆಯಲು ಬಿಡ್ತೀನಿ. ನೋಡಿ, ಇವಾಗ ಅದನ್ನು ಮಾಡೋ ಅಷ್ಟೊತ್ತಿಗೆ ಗೋಲ್ಡನ್ ಬ್ರೌನ್ ಆಗಿ ಈ ಥರ ಫ್ರೈ ಆಗಿದೆ ಈರುಳ್ಳಿ. ಇದನ್ನು ನಾನು ತೆಗೆದು ಆರಲು ಇಡ್ತೀನಿ. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನಾನು ಪೇಸ್ಟ್ ಮಾಡ್ಕೋತೀನಿ. ಇದು ಪೇಸ್ಟ್ ಆದಮೇಲೆ ನಾನು ಇದನ್ನು ಪ್ಯಾನ್ಗೆ ಎಣ್ಣೆ ಕಾದಿದೆ, ಪ್ಯಾನ್ ಒಳಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಂತರ ರುಬ್ಕೊಂಡು ಇಟ್ಕೊಂಡಿರುವ ಟೊಮೆಟೊ ಪೇಸ್ಟ್ ಕೂಡ ನಾನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ.
ಈ ಥರ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರುವ ಸೋಯಾಬೀನ್ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕೋತೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಇದು ಚಪಾತಿ, ಅನ್ನ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರೋ ಕಾಂಬಿನೇಷನ್ ಆಗಿರುತ್ತೆ. ಸೇಮ್ ಚಿಕನ್ ಥರನೇ ಟೇಸ್ಟ್ ಬರುತ್ತೆ. ಮಕ್ಕಳ ಟಿಫಿನ್ಗೂ ಎಲ್ಲ ತುಂಬ ಒಳ್ಳೆ ಸಬ್ಜಿ ಆಗಿದೆ. ಈ ಥರ ನಾನು ಮುಚ್ಚಳವನ್ನು ಮುಚ್ಚಿ ನಾನು ಇದನ್ನು 5 ನಿಮಿಷ ಬಾಯ್ಲ್ ಮಾಡ್ಕೋತೀನಿ. ಈ ಥರ ನೋಡಿ ಕುದಿ ಬಂದಿದೆ. ಇದನ್ನು ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಸಣ್ಣದಾಗಿ ಹೆಂಚ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಮೇಲ್ಗಡೆ. ನಂತರ ಹಸಿಮೆಣಸಿನ್ಕಾಯಿ 2 ಕಟ್ ಮಾಡಿ ಇದರೊಳಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸೋಯಾಬೀನ್ ಸಬ್ಜಿ ರೆಡಿಯಾಗಿದೆ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೀನಿ. ಥ್ಯಾಂಕ್ ಯು.